ಶುಭೋದಯ ರೀ ಎಲ್ಲರಿಗೂ. ಬರ್ರಿ ಈ ನನ್ನ ಲಾಗ್ ಚಹಾ ಕುಡ್ಕೊಂತ ಸ್ಟಾರ್ಟ್ ಮಾಡ್ತೀನಿ. ಚಹಾ ಕುದಿಯಾದತ್ರಿ. ಇಲ್ಲೇ ಉಪ್ಪಿಟ್ಟು ರೆಡಿ ಆತ್ರಿ. ಇವತ್ತು ನಾಷ್ಟ ಉಪ್ಪಿಟ್ಟು ಮಾಡೇವಿ, ಡಬ್ಬಿಗೂ ಹಾಕೇನ್ರಿ. ಇನ್ನು ಈ ಕಡೆ ಕಡ್ಲಿ ಆಮೇಲೆ ಬಾದಾಮಿ ನೆನೆ ಹಾಕ್ಯಾರಿ ನಮ್ಮ ಮನೆಯವ್ರು. ಒಂದೊಂದಿಷ್ಟು ತಿಂತೇವಿ ಈಗ. ನಿನ್ನೆ ನಮ್ಮ ಪಾಪುನ ಅಲ್ಲೇ ಅವನಾರ ಮನೆಗೆ ಬಿಟ್ಟು ಬಂದಿದ್ವಿ ರೀ. ನಮ್ಮ ತಮ್ಮ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಕರ್ಕೊಂಬಂದುಬಿಟ್ಟು ಅದು ಅಕ್ಕನ ಮಗನ ಮತ್ತು ನನ್ನ ಮಗನ ಇಬ್ಬರು ಬಂದು ಏನು ತಿಂದಿರಪ್ಪ ಅಂದ್ವಿ. ರೊಟ್ಟಿ ತಿಂದೇವು ಅಂದ್ರಿ. ನೀ ಏನು ಮಾಡಿ ಅಂತ ಕೇಳಿದ್ರಿ. ನಾಷ್ಟ ಮಾಡೇನಿ ನಾನು, ಉಪ್ಪಿಟ್ಟು ಅಂದೆ. ಉಪ್ಪಿಟ್ಟು ಹಾಕಿಕೊಡಂದ್ರೆ ಅದನ್ನ ಅವ್ರು ತಿನ್ನತ್ತಾರ ರೀ. ನಾನು ಇನ್ನು ಅಡುಗೆ ಮಾಡ್ಬೇಕಲ್ರಿ. ಅಡುಗೆಗೆಲ್ಲ ಸಜ್ಜು ಮಾಡ್ಕೊಳತ್ತೇನೆ. ನಾನು ಸ್ವಲ್ಪ ನಾಷ್ಟ ಮಾಡ್ತೇನೆ ರೀ. ನಾಷ್ಟ ಮಾಡಿ ಅಡುಗೆ ಮಾಡ್ತೇನಂತ. ಇಲ್ಲಿ ಹೀರೆಕಾಯಿ ಪಲ್ಯ ಕುದಿಯಾತತ್ರಿ. ಹೀರೆಕಾಯಿ ಪಲ್ಯನೂ ಮಾಡಿದೆ. ಇಲ್ಲೇ ಹೆಸರು ಬೇಳೆ ಕುದಿ ಹಾಕಿದ್ದೆ ರೀ. ಅವು ಕುದ್ದಾವ್ರಿ. ಇನ್ನು ಜುನ್ಕ ಮಾಡಬೇಕು, ಅನ್ನ ಮಾಡಬೇಕು, ರೊಟ್ಟಿ ಮಾಡಬೇಕು. ಬರೀಗ ನೆಕ್ಸ್ಟ್ ಅನ್ನಕ್ಕೆ ಇಡ್ತೇನೆ. ಇಲ್ಲೇ ಸಾರು ಒಗ್ಗರಣೆ ಕೊಟ್ಟೇನೆ ರೀ. ಸಾರು ಕುದಿತೈತಿ. ಒಂದೆರಡು ಬೆಂಡೆಕಾಯಿ ಫ್ರೈ ಮಾಡಿದೆ ರೀ. ಇಲ್ಲೇ ಜುನ್ಕಕ್ಕೆ ಎಲ್ಲ ಸಜ್ಜು ಮಾಡ್ಕೊಂಡೇನೆ ರೀ. ನಾ ಜುನ್ಕ ಮಾಡೋದಷ್ಟು ಬಾಕಿ ಐತಿ. ರೈಸು ಆಗೈತೆ ರೀ. ನೋಡಿರಿ ಇಲ್ಲೇ ದರಿ ಮಸ್ತ್ ಹುಳ ಬರತ್ತಲ್ಲ ರೀ. ಸುಡು ಸುಡು ರೈಸು ಆಗೈತಿ. ಇಷ್ಟೆಲ್ಲ ಯಾಕೆ ಅಡುಗೆ ಮಾಡತ್ತೇನಂತೇಳಿ ಒಂದು ದಿವಸ ಹೇಳ್ತೇನೆ ರೀ. ಅದಕ್ಕೂ ಟೈಮ್ ಬರಬೇಕಾಗೈತಿ. ತೆಳ್ಳಗೆ ಸ್ವಲ್ಪ ಜುನ್ಕ ಮಾಡೇನಿ ರೀ. ತೆಳಗಂದ್ರೆ ಅತಿಸಿ ತೆಳಗೆಲ್ಲ ಸ್ವಲ್ಪ ಗಟ್ಟಿಗೇನೆ ಐತ್ರಿ. ಜುನ್ಕಾನು ರೆಡಿ ಆಯ್ತು. ಅಡುಗೆ ಮಾಡ್ಕೊತಾನೆ ಒಳಗೆ ಕುಂತಾನೆ ರೀ. ಮಳೆ ಅಂತೂ ಭಾಳ ಬರತ್ತಿತ್ತು. ಮಳೆ ಭಾಳ ಅಂದ್ರೆ ಹೆಂಗೆ ಬರತ್ತಿತ್ತು ಅಂದ್ರೆ ಸಣ್ಣಗೆ ಬರತ್ತಿತ್ತು ರೀ. ನೋಡಿರಿ ಇಲ್ಲಿ ಭಾಳ ಸಣ್ಣ ಐತಿ. ಯಾವಾಗ ಬರ್ತೈತೆ ಯಾವಾಗ ಹೋಗ್ಕೋತೆ ಒಂದು ತಿಳಿಯೋದಿಲ್ಲ ರೀ. ಒಂದೆರಡು ಅಡುಗೆ ಮನ್ಯಾಗ ಇನ್ನೂ ಅರ್ಬಿ ಬಣ್ಣ ಹಾಕಿದ್ದೆ. ನೋಡಿರಿ ಇಲ್ಲಿ ಮಳೆ ಮೊಬೈಲ್ ಎಲ್ಲ ಹೊಯ್ಯಾತೈತೆ ರೀ. ನೀರು ಸಿಡಿಯತ್ತವ. ಆದರೂ ವಿಡಿಯೋ ಮಾಡತ್ತೇನೆ ರೀ. ಅವನ ಒಂದೆರಡು ಮೆತ್ತೆದು ಹಾಕಿದ್ನಲ್ಲ ರೀ. ಈ ಕಡೆಗೆ ಸರಿಸಿದೆ ನೀರು ಸಿಡಿಲಿ ಅಂತೇಳಿ. ಮನ್ಯಾಗ ಮಕ್ಕಳಿದ್ರಂತೂ ಮನೆ ಕೇಳಾಕ ಬೇಡ್ರಿ. ಆ ಮನೆ ಹರಿತೈತಿ. ನೋಡಿರಿ ಇಲ್ಲಿ ಇಬ್ಬರು ಸೇರಿ ಹೆಂಗೆ ಹರಿವಿದಾರ ಮನೆ. ನಾ ಎಲ್ಲ ಕ್ಲೀನ್ ಮಾಡೋದು, ಅವ್ರು ಹಿಂಗೆ ಹರಿಯೋದು ಇದಾಗತ್ತೈತೆ ರೀ. ಅಡುಗೆನೂ ಆಗೈತಿ. ಮತ್ತು ಬಿಸಿಲು ಬಿದ್ದತ್ರಿ ಮಸ್ತ್. ಒಮ್ಮೆ ಮಳೆ ಬರ್ತೈತಿ, ಒಮ್ಮೆ ಬಿಸಿಲು ಬರ್ತೈತಿ. ಎಲ್ಲ ಕೆಲಸ ಆತ್ರಿ. ಇದು ಎಲ್ಲ ಆಗೈತಿ. ಈಗ ಏನಿದ್ರು ಊಟ ಮಾಡ್ತೇವೆ. ಬರ್ರಿ ಊಟ ಮಾಡೋಣಂತ. ಊಟಕ್ಕೆ ಇವತ್ತು ಭಾಳ ಐಟಮ್ ಕೂಡೈತ್ರಿ. ಯಾಕಂದ್ರೆ ಅಕ್ಕ ಒಂದು 2 ಥರ ತಂದಾಳ. ಹೆಸರು ಕಾಳು ಹಿಂಡಿ ತೊಗೊಂಬಂದಾಳ್ರಿ ಅಕ್ಕ. ಮತ್ತು ಚೆನ್ನಾಗಿ ಬೇಳೆ ಪಲ್ಯ ತೊಗೊಂಬಂದಾಳ ಅಕ್ಕ. ಬಂದಾಳ್ರಿ ಮನೆಗೆ. ನಾನು ಮಡ್ಕಿ ಕಾಳು ಪಲ್ಯ ಮತ್ತು ಜುನ್ಕ ಹೀರೆಕಾಯಿ ಮಾಡಿದ್ದೆ ರೀ. ಹೀರೆಕಾಯಿ ಇಲ್ಲ, ಅದಕ್ಕೆ ಮಡ್ಕಿ ಕಾಳು ಜುನ್ಕ ಅದು ಊಟ ಮಾಡತ್ತೀವಿ. 1-2 ಕಡಲೆಕಾಳು ರೊಟ್ಟಿ. ಅಕ್ಕನೂ ಬಂದಾಳ್ರಿ. ತಮ್ಮ ಅದು ಬಂದಿದ್ರಲ್ಲಿ. ತಮ್ಮ ಅಂತಾರೆ, ನಮ್ಮ ತಮ್ಮ ಪಾಪುನ ಬಿಟ್ಟು ಹೋಗಿದ್ರಿ. ಹಿಂಗಾಗಿ ಅಕ್ಕನೂ ಬಂದಳ್ರಿ. ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಇನ್ನು ಊಟ ಗೀಟ ಮಾಡ್ಕೊಂಡು ಇವತ್ತು ಸಂತೆ ಇರ್ತೈತೆ ರೀ. ಅಲ್ಲಿ ಸೋಮವಾರ ಸಂತೆ ಮಾಡಕ್ಕೆ ಹೊಂಟೇನಿ ರೀ ನಾನು ಮನೆಗೆ. ನಮ್ಮ ಅಕ್ಕನೂ ಬಂದಿದ್ದಳ್ರಿ ಮಧ್ಯಾಹ್ನ. ಎಲ್ಲರೂ ಸೇರಿ ಊಟ ಮಾಡ್ಕೊಂಡು ಹೊಂಟೇವಿ. ನಡ್ಕೊಂತನ ಹೊಂಟೇವಿ. ನೋಡಿರಿ ಇಲ್ಲಿ ಗಾಡಿನ ಬರೋದಿಲ್ಲ ರೀ ನಾವು ನಡ್ಕೊತ ಹೋಗ್ಬೇಕಾದ್ರೆ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ ರೀ. ಮ್ಯಾಗ ಟೆರೆಸ್ ಮ್ಯಾಗ ನಿಂತ್ಕೊಂಡು ವೈಟ್ ಕಲರ್ ಪಟ್ಟಿ ಅಂತ ಹೇಳತ್ತಿದ್ನಲ್ಲ. ಇದು ನೋಡ್ರಿ. ಇದು ಕೆರೆ ಇಷ್ಟು ಚಂದ ಸುಣ್ಣ ಹಚ್ಚಾರಿ. ಸುಣ್ಣ ಅಂತೀವಿ ರೀ ನಾವು. ನೀವು ಪೇಂಟರ ಅನ್ರಿ ಏನರ ಅನ್ರಿ. ನೀರು ನೋಡಿರಿ ಮೊನ್ನೆ ಈಗ ಒಂದು 15-20 ದಿವಸ ಆತಲ್ರಿ ಕ್ಲೀನಿಂಗ್ ಮಾಡಿ. ಕೆರೆ ಎಲ್ಲ ಮಳೆ ಎಷ್ಟು ಬಂದೈತಲ್ಲ ಅಷ್ಟು ನೀರು ನಿಂತಾವ್ರಿ. ನಮ್ಮ ಪಾಪುನು ಚಪ್ಪಲಂತೂ ಮನ್ಯಾಗ ಬಿಟ್ಟು ಬಂದ್ಬಿಟ್ಟಾನ್ರಿ. ಅಲ್ಲಿ ಅವನಾರ ಮನ್ಯಾಗ. ಅರ್ಧ ನಾ ಹೊತ್ಕೊಂಡೆ, ಅರ್ಧ ನಮ್ಮ ಅಕ್ಕ ಹೊತ್ಕೊಂಡಳ್ರಿ. ಹೊತ್ಕೊಂಡನ ಮನೆಗೆ ಹೋಗಿರಿ. ನಾವು ಮನೆಗೆ ಹೋಗಿ ಅಲ್ಲಿ ಸಂತಿಗೆ ಹೋಗಿದ್ವಿ ರೀ. ನಮ್ಮ ಅಕ್ಕ ಹೋಗಿದ್ವಿ. ಸಂತಿ ಮಾಡ್ಕೊಂಡು ಬಂದಿರಿ. ಏನು ಇಲ್ಲರಿ. ಕಾಯಿಪಲ್ಲೆ ಅವ ಚೌಳಿಕಾಯಿ, ಉಳ್ಳಾಗಡ್ಡಿ, ಚಪ್ರನ್ನ. ಅದರ ರೇಟ್ ಅಂತೂ ದುಬಾರಿ ಐತ್ರಿ ಮೊದಲು. ಇನ್ನು ಸಂತೆ ಅದು ಮಾಡ್ಕೊಂಡ ನಾವಂತೂ ಅಲ್ಲಿ ನಿಂದ್ರಲೇ ಇಲ್ಲರಿ. ಇನ್ನೂ ಹತ್ತಿತ್ತಲ್ರಿ. ನಮ್ಮ ಮನೆಯವರು ಡ್ಯೂಟಿಯಿಂದ ಯಾವುದೋ ಕೆಲಸದ ಮ್ಯಾಗ ಧಾರವಾಡ ಹೊಂಟೇನಿ ಅನ್ನತ್ತಿದ್ರೆ ನಾನು ಇಲ್ಲಿ ಬಿಟ್ಟು ಹೋದ್ರಿ. ನಾನು ಮನೆಗೆ ಬಂದ ದೀಪ ಅದು ಹಚ್ಚಿದೆ. ದೀಪ ಹಚ್ಚಿನ ಸಂಜೆ ಅಡುಗೆಗೆ ಬಂದ್ರೆ ಅಡುಗೆ ಅಂತೂ ಐತ್ರಿ. ಸ್ವಲ್ಪ ರೈಸ್ ಮಾಡ್ಕೋಬೇಕು, ಸಾಂಬಾರದು ಐತಿ. ಇನ್ನು ಸಂತಿ ತೊಗೊಂಬಂದಿದ್ದೆ ಅಲ್ರಿ. ಅದನ್ನೆಲ್ಲ ತೆಗೆದಿಡತ್ತಿದ್ನಿ. ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಡಬ್ಬಿ ತೊಗೊಂಡು ಬಂದೇನಿ ರೀ. ಅಯ್ಯೋ ದೇವ್ರೇ, ಇವು ಟೊಮೊಟೊ ರೇಟ್ ಅಂತೂ ಹೆಂಗೆ ಐತಿ ಅಂದ್ರಿ ಕೇಳಕ್ಕೆ ಹೋಗ್ಬೇಡ್ರಿಪ್ಪ. ಹಾಮ್ನಿ ಐತಿ. 100-120 ರೂಪಾಯಿ ಐತಿ ನೋಡ್ರಿ ನಮ್ಮ ಊರಾಗೀಗ ಟೊಮೊಟೊ ರೇಟ್. ನೋಡ್ರಿ ಇಲ್ಲಿ ಒಂದೊಂದು ಟೈಮಿಗೆ 10 ರೂಪಾಯಿ ಆಗಿರ್ತಾವ್ರಿ. ಇನ್ನು ಈ ಕಡೆ ನೋಡ್ರಿಲ್ಲ ಇವಂಗೆ ಗೋಬಿ ಬೇಕಾಗಿ ಶಟ್ಕೊಂಡಾನ್ರಿ ನಮ್ಮ ಪಾಪು. ಅವನ ಸಮಾಧಾನ ಮಾಡಿ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ. ಬಾಯ್. ಏನು ಬೇಕು? ಗೋಬಿ ತಿನ್ಬಾರ್ದು. ಯಾರಿಗೆ? ಬಾಯ್ ಮಾಡು.